ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಮುಂಬೈ ಇಂಡಿಯನ್ಸ್ ವಿರುದ್ಧವೂ ಸೋತ ಪಂಜಾಬ್ ಕಿಂಗ್ಸ್ ತಂಡ. ಇನ್ನು ಶ್ರೇಯಸ್ ಪಡೆ ಪ್ಲೇ ಆಫ್ ಆದಿ ಮತ್ತಷ್ಟು ಕಠಿಣ. ಹೌದು ಸ್ನೇಹಿತರೆ, ಇನ್ನು ಈ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ವಿರುದ್ಧ ಪಂಜಾಬ್ ಕಿಂಗ್ಸ್ ಸೋತ ತಕ್ಷಣವೇ ಮಾತನಾಡಿದಂತ ಪಂಜಾಬ್ನ ನಾಯಕ ಶ್ರೇಯಸ್ ಅಯ್ಯರ್ ಅವರು ಏನೆಲ್ಲ ಮಾತನಾಡಿದ್ದಾರೆ, ಏನೆಲ್ಲ ಹೇಳಿದ್ದಾರೆ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತೀರಾ, ಚಾನಲ್ ಬಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಆಲ್ ಇಟ್ಕೊಳ್ಳಿ. ಹಾಗೆ ಮರದೇ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ. ಹಾಗೆ ಈ ಬಾರಿಯ ಪ್ಲೇ ಆಫ್ ನಲ್ಲಿ ಯಾವೆಲ್ಲ ತಂಡಗಳು ಹೋಗಬಹುದು ಮತ್ತು ಪ್ಲೇ ಆಫ್ ನಲ್ಲಿ ಯಾವೆಲ್ಲ ತಂಡಗಳಿಗೆ ಅರ್ಹತೆ ಇದೆ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇನ್ನು ಗುರುವಾರ ನಡೆದಂತ ಧರ್ಮಶಾಲಾದಲ್ಲಿ ನಡೆದ IPL 2026ರ 58ನೇ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ವಿರುದ್ಧ ಮುಂಬೈ ಇಂಡಿಯನ್ಸ್ ತಂಡ 6 ವಿಕೆಟ್ಗಳ ಭರ್ಜರಿ ಜಯ ಆದರೆ ಸಾಧಿಸಿದೆ. ಇನ್ನು ಈ ಗೆಲುವು ಮುಂಬೈ ತಂಡಕ್ಕೆ ಪ್ರಯೋಜನವಿಲ್ಲದಿದ್ದರೂ ಪ್ಲೇ ಆಫ್ ರೇಸ್ ನಲ್ಲಿದ್ದ ಪಂಜಾಬ್ ಕಿಂಗ್ಸ್ ತಂಡಕ್ಕೆ ಈ ಸೋಲು ಆಘಾತ ಉಂಟಾದರೆ ಮಾಡಿದೆ. ಹೌದು ಸ್ನೇಹಿತರೆ, ಟಾಸ್ ಸೋತು ಬ್ಯಾಟಿಂಗ್ ಮಾಡಿದಂತ ಪಂಜಾಬ್ ಕಿಂಗ್ಸ್ ತಂಡ 20 ಓವರ್ಗಳಲ್ಲಿ 8 ವಿಕೆಟ್ ಕಳೆದುಕೊಂಡು 200 ರನ್ ಆದ್ರೆ ಕಲೆ ಹಾಕಿತು. ಇನ್ನು ಪ್ರಭ್ಸಿಮ್ರನ್ ಸಿಂಗ್ 57 ರನ್ ಗಳಿಸಿ ಟಾಪ್ ಸ್ಕೋರರ್ ಆದ್ರ ಅಂತ ಹೇಳ್ಬೋದು ಈ ಪಂದ್ಯದಲ್ಲಿ. ಇನ್ನು 201 ರನ್ಗಳ ಗುರಿ ಬೆನ್ನತ್ತಿದ ಮುಂಬೈ ಇಂಡಿಯನ್ಸ್ ತಂಡ 19.5 ಓವರ್ಗಳಲ್ಲಿ 4 ವಿಕೆಟ್ ಕಳೆದುಕೊಂಡು ಈ ಗುರಿಯನ್ನಾದ್ರೆ ತಲುಪಿತು. ತಿಲಕ್ ವರ್ಮಾ 33 ಬಾಲ್ಗಳಲ್ಲಿ 6 4 6 ಸಿಕ್ಸರ್ಗಳ ಸಹಿತ ಅಜಯ್ 75 ರನ್ ಗಳಿಸಿ ರೋಚಕ ಗೆಲುವಿಗೆ ಕಾರಣರಾದರ ಅಂತಾನೆ ಹೇಳ್ಬೋದು. ಇನ್ನು 201 ರನ್ಗಳ ಕಠಿಣ ಗುರಿ ಬೆನ್ನತ್ತಿದ ಮುಂಬೈ ಇಂಡಿಯನ್ಸ್ ಭರ್ಜರಿ ಆರಂಭ ಪಡೆದುಕೊಂಡಿತು. ಇನ್ನು ಮೊದಲನೇ ವಿಕೆಟ್ ಜೊತೆ ಆಟದಲ್ಲಿ 61 ರನ್ಗಳ ಜೊತೆ ಆಟ ನೀಡಿದರ ಅಂತ ಹೇಳ್ಬೋದು ಓಪನರ್ಸ್. ಇನ್ನು ಸಿಡಿಲಬ್ಬರದ ಬ್ಯಾಟಿಂಗ್ ಮಾಡಿದ ರಿಕಲ್ಟನ್ 23 ಬಾಲ್ಗಳಲ್ಲಿ 4 4 4 ಸಿಕ್ಸರ್ಗಳ ಸಹಿತ 48 ರನ್ ಗಳಿಸಿ ಒಮರ್ಜೈ ಬೌಲಿಂಗ್ ನಲ್ಲಿ ಪ್ರಿಯಾನ್ ಸಾರಾಯ್ಗೆ ಕ್ಯಾಚ್ ನೀಡಿ ಔಟ್ ಆದರು. ಇನ್ನು ರಿಕಲ್ಟನ್ ಬೆನ್ನಲ್ಲೇ ಮುಂಬೈ ತಂಡ 7 ರನ್ಗಳ ಅಂತರದಲ್ಲಿ 2ನೇ ವಿಕೆಟ್ ಕೂಡ ಕಳೆದುಕೊಂಡಿತ್ತು. ಹೌದು ಸ್ನೇಹಿತರೆ, ರನ್ ಗಳಿಸಲು ಪರದಾಡುತ್ತಿದ್ದ ರೋಹಿತ್ ಶರ್ಮಾ 26 ಬಾಲ್ಗಳಲ್ಲಿ 25 ರನ್ ಗಳಿಸಿ ಚಾಲ್ ಬೌಲಿಂಗ್ ನಲ್ಲಿ ಕ್ಲೀನ್ ಬೌಲ್ಡ್ ಆದರು. ನಂತರ ಬಂದಂತ ನಮನ್ದೀರ್ ಕೂಡ 6 ಬಾಲ್ಗಳಲ್ಲಿ 9 ರನ್ ಗಳಿಸಿ ಮಾರ್ಕೋ ಆನ್ಸನ್ ಬೌಲಿಂಗ್ ನಲ್ಲಿ ಹರ್ಷದೀಪ್ ಸಿಂಗ್ ಗೆ ಕ್ಯಾಚ್ ನೀಡಿ ಔಟ್ ಆದರು. ಇನ್ನು ತಿಲಕ್ ವರ್ಮಾ ಹಾಗೂ ಸ್ಟೆಫನ್ ರುದರ್ಫೋರ್ಡ್ 64 ರನ್ಗಳ ಜೊತೆ ಆಟ ನೀಡಿ ಚೇತರಿಕೆ ಆದರೆ ತಂದರು. ಒಂದು ಕಡೆ ತಿಲಕ್ ಅಪ್ಪರಿಸುತ್ತಿದ್ದರೆ ಮತ್ತೊಂದು ಕಡೆ ತಿನುಕಾಡುತ್ತಿದ್ದ ರುದರ್ಫೋರ್ಡ್ ಅವರು 21 ಬಾಲ್ಗಳಲ್ಲಿ 20 ರನ್ ಗಳಿಸಿ ಒಮರ್ಜೈಗೆ ಕ್ಯಾಚ್ ನೀಡಿ ಔಟ್ ಆದರು. ಆನಂತರ ಬಂದಂತ ತಿಲಕ್ ಜೊತೆ ಸಿಡಿಲ್ ಅಪ್ಪರಿಸಿದಂತ ವಿಲ್ ಜಾಕ್ಸ್ ಕೂಡ 5ನೇ ವಿಕೆಟ್ ಜೊತೆ ಆಟದಲ್ಲಿ 20 ಬಾಲ್ಗಳಲ್ಲಿ 56 ರನ್ ಗಳಿಸಿ ತಂಡಕ್ಕೆ ರೋಚಕ ಜಯ ಆದರೆ ತಂದು ಕೊಟ್ಟರು. ಇನ್ನು 4ನೇ ಕ್ರಮಾಂಕದಲ್ಲಿ ಆಡಿದ ತಿಲಕ್ ವರ್ಮಾ ಕೇವಲ 33 ಬಾಲ್ಗಳಲ್ಲಿ ತಲಾ 6 4 6 ಸಿಕ್ಸರ್ಗಳ ಸಹಿತ ಅಜಯ್ 75 ರನ್ ಆದ್ರೆ ಗಳಿಸಿದರು. ಇನ್ನು ವಿಲ್ ಜಾಕ್ಸ್ ಕೂಡ 10 ಬಾಲ್ಗಳಲ್ಲಿ ತಲಾ 2 4 2 ಸಿಕ್ಸರ್ಗಳ ಸಹಿತ 25 ರನ್ ಆದ್ರೆ ಗಳಿಸಿದರು. ಇನ್ನು ಕೊನೆಯ ಓವರ್ ನಲ್ಲಿ ಕಳಪೆ ಬೌಲಿಂಗ್ ಮಾಡಿದ ಪಂಜಾಬ್ ಕಿಂಗ್ಸ್ ತಂಡ ಇನ್ನು 3 ಓವರ್ಗಳಲ್ಲಿ ಕಳಪೆ ಬೌಲಿಂಗ್ ಆದ್ರೆ ಮಾಡುತ್ತೆ PBKS. ಹೌದು ಸ್ನೇಹಿತರೆ, ಕೊನೆಯ 3 ಓವರ್ಗಳಲ್ಲಿ ಮುಂಬೈ ಗೆಲುವಿಗೆ 50 ರನ್ಗಳ ಅಗತ್ಯವಿತ್ತು. ಇನ್ನು ಈ ಹಂತದಲ್ಲಿ ಪಂಜಾಬ್ ಕಿಂಗ್ಸ್ ತಂಡ ಸುಲಭವಾಗಿ ಗೆಲ್ಲಬಹುದು ಎಂದು ನಿರೀಕ್ಷಿಸಲಾಗಿತ್ತು. ಆದರೆ ತಿಲಕ್ ವರ್ಮಾ ಹಾಗೂ ವಿಲ್ ಜಾಕ್ಸ್ ಎಲ್ಲ ಲೆಕ್ಕಾಚಾರಗಳನ್ನಾದರೆ ತಲೆ ಕೆಳಗಾಗಿಸಿದ್ರ ಅಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, 18ನೇ ಓವರ್ ನಲ್ಲಿ ಮಾರ್ಕೋ ಆನ್ಸನ್ ಬೌಲಿಂಗ್ ನಲ್ಲಿ ಈ ಜೋಡಿ 22 ರನ್ ಆದ್ರೆ ಗಳಿಸಿದ್ದರು. ನಂತರ 19ನೇ ಓವರ್ ನಲ್ಲಿ ಹರ್ಷದೀಪ್ ಸಿಂಗ್ ಬೌಲಿಂಗ್ ನಲ್ಲಿ 13 ರನ್ ಆದ್ರೆ ಬಂದವು. ಆದರೆ ಕೊನೆಯ ಓವರ್ ನಲ್ಲಿ ಮುಂಬೈ ತಂಡಕ್ಕೆ ಗೆಲ್ಲಲು 15 ರನ್ಗಳ ಅಗತ್ಯವಾದರೆ ಇತ್ತು. ಆದ್ರೆ ಬ್ರಾಟ್ಲೈಟ್ ಬೌಲಿಂಗ್ ನಲ್ಲಿ ಮೊದಲನೇ ಬೌಲ್ ಅಲ್ಲಿ ವಿಲ್ ಜಾಕ್ಸ್ ಅವರು 6 ಆದ್ರೆ ಹೊಡೆದರು. ನಂತರ ಸಿಂಗಲ್ ತೆಗೆದುಕೊಂಡರು. 3ನೇ ಎಸೆತ ಡಾಟ್ ಕೂಡ ಆಯಿತು. ಇನ್ನು ತಿಲಕ್ ವರ್ಮಾ 4 ಮತ್ತು 5ನೇ ಬೌಲ್ ಅಲ್ಲಿ 6 ಗಳ ಬಾರಿಸುವ ಮೂಲಕ ಈ ಪಂದ್ಯದಲ್ಲಿ ಆದ್ರೆ ಗೆಲುವಾದ್ರೆ ತಂದು ಕೊಟ್ಟರಂತಾನೆ ಹೇಳ್ಬೋದು ಮುಂಬೈ ಇಂಡಿಯನ್ಸ್ ತಂಡಕ್ಕೆ. ಇನ್ನು ಈ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ವಿರುದ್ಧ ಪಂಜಾಬ್ ಕಿಂಗ್ಸ್ ತಂಡ ಸೋತ ಬಳಿಕ ಪಂಜಾಬ್ ಕಿಂಗ್ಸ್ ನ ನಾಯಕ ಶ್ರೇಯಸ್ ಅಯ್ಯರ್ ಅವರು ಈ ರೀತಿಯಾದರೆ ಹೇಳಿದ್ದಾರೆ. ಇದು ಖಂಡಿತವಾಗಿಯೂ ಒಪ್ಪಿಕೊಳ್ಳಲು ಕಷ್ಟಕರವಾದ ಸೋಲಾಗಿದೆ. ಆದರೆ ನಾನು ಯಾವುದೇ ನಿರ್ದಿಷ್ಟ ಕ್ಷಣವನ್ನು ಪ್ರತೀಕ್ಷಿಸಲು ಬಯಸುವುದಿಲ್ಲ, ಏಕೆಂದರೆ ಅದು ಒಟ್ಟಾರೆಯಾಗಿ ಕ್ರಿಕೆಟ್ ನ ಅದ್ಭುತ ಆಟವಾಗಿದೆ. ಇನ್ನು ತಿಲಕ್ ವರ್ಮಾ ಅದ್ಭುತವಾಗಿ ಆಡಿದರು, ಬುದ್ಧಿವಂತಿಕೆಯಿಂದ ಹೊಡೆತಗಳನ್ನು ಆರಿಸಿಕೊಂಡರು ಮತ್ತು ಮೈದಾನವನ್ನು ಚಾಣಕ್ಯತೆಯಿಂದ ಬಳಸಿಕೊಂಡರು ಎಂದು ಶ್ರೇಯಸ್ ಅಯ್ಯರ್ ಆದ್ರೆ ಹೇಳಿದ್ದಾರೆ. ಆದ್ದರಿಂದ ಸಂಪೂರ್ಣ ಶ್ರೇಯ ಅವರಿಗೆ ಸಲ್ಲುತ್ತದೆ. ಒಂದು ಹಂತದಲ್ಲಿ ನಾವು ಸುಮಾರು 170-180 ರನ್ಗಳನ್ನು ಗುರಿಯಾಗಿಸಿಕೊಂಡಿದ್ದೆವು. ಆದರೆ ಅಜ್ಮತುಲ್ಲಾ ತಮ್ಮ ಆಕ್ರಮಣಕಾರಿ ಸ್ಟ್ರೈಕ್ ರೇಟ್ ಮೂಲಕ ಆ ವೇಗವನ್ನು ಸಂಪೂರ್ಣವಾಗಿ ಬದಲಾಯಿಸಿದರು ಮತ್ತು ಸಿಕ್ಸರ್ಗಳನ್ನು ಗಳಿಸಿದರು. 16 ಅಥವಾ 17ನೇ ಓವರ್ ನಿಂದ ನಾವು ವೇಗವನ್ನು ಪಡೆದುಕೊಂಡೆವು ಮತ್ತು 200 ರನ್ಗಳನ್ನು ತಲುಪುವುದು ಗಮನಾರ್ಹ ಪ್ರಯತ್ನವಾಗಿತ್ತು. ನಾವು ಈಗ RCB ವಿರುದ್ಧ ಮುಂದಿನ ಸವಾಲನ್ನು ದಿನದ ಪಂದ್ಯದಲ್ಲಿ ಸಾಕಷ್ಟು ಉತ್ಸಾಹ ಮತ್ತು ಆತ್ಮವಿಶ್ವಾಸದಿಂದ ಎದುರಾದರೆ ನೋಡುತ್ತಿದ್ದೇವೆ ಮತ್ತು ಆ ಪಂದ್ಯದಲ್ಲಿ ಗೆದ್ದು ಪ್ಲೇ ಆಫ್ ಆತ್ಮವಿಶ್ವಾಸವನ್ನು ಇನ್ನೂ ಹಿಡಿದಿಟ್ಟುಕೊಳ್ಳುತ್ತೇವೆ ಎಂದು ಶ್ರೇಯಸ್ ಅಯ್ಯರ್ ಆದ್ರೆ ಹೇಳಿದ್ದಾರೆ. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರದೇ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ.